ಥರ್ಡ್ ಅಂಪೈರ್ ಕೊಟ್ಟಿದ್ದಾರಲ್ಲ. ನೀಟಾಗಿ ಗೊತ್ತಾಗ್ತಿದೆ, ಇದು ಔಟ್ ಇಲ್ಲ. ನಾವು ಮಾಡ್ತೀವಲ್ವಾ? ಥರ್ಡ್ ಅಂಪೈರ್ ವೇಟ್ ಮಾಡ್ತಾ ಇದ್ದ, ಅವನಿಗೆ ಗೊತ್ತಿಲ್ಲ ಅವರಪ್ಪ ಫೋರ್ತ್ ಅಂಪೈರ್ ಇಲ್ಲಿ ಕೂತಿದ್ದಾನೆ ಅಂತ. ಏನು ಮಾಡ್ತಾ ಇದ್ದಾನೆ, ಮತ್ತೆ ಯಾಕೋ ಕರೀತಾ ಇದ್ದಾನೆ. ಯಾರೋ ಅವನು? ಆರ್ಮಿ ನಿಮ್ ಹಿಂದೆ ಬಿದ್ದಿದೆ. ಓಡು ಓಡು. ನಾನೇನು ಮಾಡಿಲ್ಲ ಸರ್, ಅದು ಔಟ್ ಆಯ್ತು ಸರ್, ನಂಗೇನು ಗೊತ್ತಿಲ್ಲ ಸರ್. ನಮಸ್ಕಾರ ಸರ್. ಹೊರಗೆ ಬಾ. ಹೋದ್ ಮ್ಯಾಚ್ ಅಲ್ಲಿ ಧೋನಿಗೆ ತಪ್ಪಾಗಿ LBW ಔಟ್ ಕೊಟ್ಟಿದ್ರು, ಅದಕ್ಕೆ. ಏನಪ್ಪ ವಾಸು? ಇದೇ ನೀನಿಲ್ಲಿ ಪೊಲೀಸರು ನಿನ್ನ ಬಿಟ್ಟು ಆರ್ಮಿಯವ್ರು ಹಿಡ್ಕೊಂಡಿದಾರ ನಿನ್ನ. ಅಯ್ಯೋ, ನಿಮ್ಮಿಬ್ರನ್ನ ಕರ್ಸಕ್ ಹೇಳಿದ್ದೆ ನಾನು. ನೀನಾ? ಅಂದ್ರೆ ನಮಗಿಲ್ಲಿ ಕರ್ಸಿದ ಕಾರಣ ಏನು, ಮೆಡಲ್ ಕೊಡ್ಸೋದಕ್ಕ? ಆ ಥರನೇ ಅನ್ಕೋ ಹೋಗ್ಲಿ. ಒಂದು ಬೆಲೆ ಬಾಳೋ ವಸ್ತುನ ಎಗರಿಸ್ಬೇಕು ಅಂತ ನನ್ನ ಇಲ್ಲಿ ಕರ್ಕೊಂಬಂದಿದ್ದಾರೆ. ಏನು ಕಳ್ತಾನನ? ನೋಡೋದಕ್ಕೆ ಒಳ್ಳೆ ಟ್ಯೂಷನ್ ಕ್ಲಾಸ್ ತರ ಇದೆ, ಆದ್ರೆ ಮೇಕಪ್ ರೂಮ್ ತರ ಇದೆಯಲ್ಲ. ಬಹಳ ದಿನ ಆಗೋಯ್ತು, ಮೂಗೊಳಗೆಲ್ಲ ಮೀಸೆ ಹೋಗ್ತಾ ಇದೆ. ಹಂಗ ಆರ್ಮ್ ಫೋರ್ಸ್ನ ಸ್ಪೆಷಲ್ ಪವರ್ ಆಕ್ಟ್ 1958 ಅಡಿಯಲ್ಲಿ ನಿನ್ನನ್ನ ರಿಲೀಸ್ ಮಾಡಿದ್ದಾರೆ. ಅದರ ಅರ್ಥ ಆರ್ಮಿಗೆ ನಮ್ಮ ಅವಶ್ಯಕತೆ ತುಂಬಾ ಇದೆ. ಇವ್ನ್ ಟ್ಯಾಬ್ಲೆಟ್ ತಗೊಂಡು ಒಳಗೆ ಹೇಗ್ ಬಂದ ಗೊತ್ತಿಲ್ಲ ಕರ್ನಲ್, ನಾವಂತೂ ಕರೆಕ್ಟ್ ಆಗಿ ಚೆಕ್ ಮಾಡಿದ್ವಿ. ನಾವು ಮಾಡೋ ಕೆಲಸದಲ್ಲಿ ಪ್ರಾಫಿಟ್. ಅಯ್ಯೋ, ಆರ್ಮಿ ವುಮನ್ ಇದ್ದಾಳಲ್ಲ, ನನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾಳೆ, ಅದಕ್ಕೆ ತಲೆಗೇನು ಹೊಡೆದಿಲ್ಲ. ಆರ್ಮಿ ವುಮೆನ್ ಯಾವಾಗ ಸಿಕ್ಕಿದ್ದ? ಸಿಗ್ತಾಳಲ್ವಾ, ಅವಾಗ್ಲೇ ಕೇಳ್ಕೋಪ. ಚೀಫ್ ಇವ್ರ ಮೇಲೆ ನಂಬಿಕೆ ಇಡೋಕ್ಕಾಗಲ್ಲ. ಮಿಲಿಟರಿಯಿಂದ ದುಡ್ಡು ಇಸ್ಕೊಳ್ಳೋದು ಕಷ್ಟದ ಕೆಲಸ. ನನ್ಗೆ ನನ್ ಶೇರ್ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ರಮ್ ಮಾತ್ರ ಸಖತ್ತಾಗಿರತ್ತಲ್ಲಿ. ಎಂತ ಮಾತಾಡ್ತಿದ್ದಾನೆ ಇವನು, ಕೋಪದಲ್ಲಿ ತಲೆ ಹೊಡೆದ ಕಣ ಅನ್ನಿಸ್ತಿದೆ. ನಿನ್ನ ರಮ್ನ ಡ್ರಮ್ ಒಳಗೆ ಮುಳುಗಿಸ್ತೀನಿ. ಇವರೆಲ್ಲ ನಮ್ ದೇಶನ್ ಕಾಪಾಡ್ತಾರಾ? ಎಲ್ಲಿವರೆಗೂ ಇಲ್ಲೇ ಇರ್ಬೇಕು? ಮೊದ್ಲು ಒಂದು ಅವಕಾಶ ಕೊಟ್ಟು ನೋಡೋಣ. ಮೊದ್ಲು ಬೇಗ ಎಂಟರ್ಟೈನ್ಮೆಂಟ್ಗೂ ಏನು ಇಲ್ಲ ಇಲ್ಲಿ. ಟೆಸ್ಟ್ ಮಾಡೋಣ, ಇಲ್ಲ ಅಂದ್ರೆ ಇವರಿಂದ ನಮ್ಮ ಮಿಷನ್ ಸಂಪೂರ್ಣವಾಗಿ ಹಾಳಾಗ. ಡುಮಾ, ಏನ ಮಾಡ್ತಿದ್ಯಾ ಅಲ್ಲಿ? ಸಕ್ಕತ್ತಾಗಿದೆ. ಜಾಸ್ತಿ ಕನ್ನಡಿ ನೋಡ್ಬೇಡ, ಹೊಡೆದೇ ಹೋಗುತ್ತದು. ಇರೋರ್ಗೆ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಮಿಸೈಲ್ ನ ಹೇಗ್ ಲೋಡ್ ಮಾಡ್ತಾರೆ ಅಂತ. ನಮ್ ಮಿಷನ್ ಅಲ್ಲಿ ಇರುವಾಗ ಒಂದ್ ವೇಳೆ ಲೊಕೇಶನ್ ಕೋಆರ್ಡಿನೇಟ್ 89.8067 ಡಿಗ್ರೀಸ್ ನಾರ್ತ್ ಇದ್ರೆ ಮತ್ತೆ 221.5285 ಡಿಗ್ರೀಸ್ ಈಸ್ಟ್ ಅಲ್ಲಿ ಇದ್ರೆ ನಾವು ಮಿಸೈಲ್ ನ ಹೇಗ್ ಲೋಡ್ ಮಾಡ್ಬೇಕು ಅಂದ್ರೆ ಅದು ಅದರ ಸರಿಯಾದ ಲೊಕೇಶನ್ ಗೆ ಹೋಗ್ಬೇಕು. ನೆನ್ಪಿಟ್ಕೊಳ್ಳಿ, ನೀವು ನಿಮ್ಮ ಲೊಕೇಶನ್ ಕೋಆರ್ಡಿನೇಟ್ಸ್ ನ ಗಮನ ಇಟ್ಟು ಫೀಡ್ ಮಾಡ್ಬೇಕಾಗುತ್ತೆ. ಸ್ಪೇಸ್ ಅಲ್ಲಿ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಬದಲಾಗಿ XY ಮತ್ತೆ Z ಕೋಆರ್ಡಿನೇಟ್ಸ್ ನ ಯೂಸ್ ಮಾಡಲಾಗುತ್ತೆ. ಈ ಮೂರು ಆಕ್ಸೆಸ್ ಗಳನ್ನ ಯೂಸ್ ಮಾಡ್ಕೊಂಡು ನೀವು ಸ್ಪೇಸ್ ಅಲ್ಲಿ ಎಲ್ ಬೇಕಾದ್ರೂ ಹೋಗ್ಬೋದು. ಸೊ ನಾನೀಗ ಕೊಟ್ಟಿರೋ ಅಷ್ಟು ಇನ್ಫಾರ್ಮೇಶನ್ ತುಂಬಾನೇ ಇಂಪಾರ್ಟೆಂಟ್, ಸೊ ಎಲ್ಲ ನೋಟ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ನೀವಿಬ್ರೇನೋ ಒಳ್ಳೆ ಸ್ಟೂಡೆಂಟ್ಸ್ ತರ ಕೇಳಿಸ್ಕೊತಿದ್ದೀರಾ, ಆದ್ರೆ ನಿಮ್ಮ ಫ್ರೆಂಡ್ ವಾಸು ವಾಸು ಕಾಫಿ ಕುಡ್ದು ಸರಿಯಾಗಿ ಕೇಳಿಸ್ಕೊ ಹೇಳ್ತಿರೋದನ್ನ. ಇಲ್ಲಿ ತುಂಬಾ ಚೆನ್ನಾಗಿದೆ, ಎಣ್ಣೆ ಹೊಡೆದ್ರೆ ಕೆಳಗೆ ಹೋಗ್ತೀವಿ. ಎಣ್ಣೆನು ತೆಲ್ತದೆ, ನಾವು ತೆಲ್ತಾ ಇದೀವಿ. ಈಗೆಲ್ಲ ನೆಟ್ ಕಾಣಿಸ್ತಾ ಇದೆ. ಚೀಫ್, ದಿಸ್ ಇಸ್ ಧ್ರುವ 1. ನಾವು ಮೂನ್ ಸರ್ಫೇಸ್ ಇಂದ ಸಂಪರ್ಕ ಮಾಡ್ತಾ ಇದೀವಿ. ಫ್ಯೂಯಲ್ ಹೇಗ್ ಲೀಕ್ ಆಯ್ತು ಅಂತ ತಿಳ್ಕೊಳ್ಳೋದಕ್ಕೆ ನಾವು ಆಚೆ ಹೋಗ್ತಾ ಇದೀವಿ. ಇಂಥ ಐತಿಹಾಸಿಕ ಕ್ಷಣದಲ್ಲಿ ಚಂದ್ರನ ಮೇಲೆ ಕಾಲಿಡೋದಕ್ಕೆ ನನಗೆ ತುಂಬಾನೇ ಗರ್ವ ಫೀಲ್ ಆಗ್ತಿದೆ ಚೀಫ್. ಆಸ್ ದ ಫಸ್ಟ್ ಇಂಡಿಯನ್ ಟು ಸ್ಟೆಪ್ ಆನ್ ದ ಮೂನ್.
ಚಂದ್ರನ ಮೇಲೆ ಮೊದಲು ಕಾಲಿಡ್ತಾ ಇರುವಂತ ಭಾರತದ ಮೊದಲ ವ್ಯಕ್ತಿ ಕ್ಯಾಪ್ಟನ್ ಟಿ ರಘುರಾಮ್. ಅಲ್ಲ ಎಂ ವಾಸು. ಹೆಜ್ಜೆ ಯಾರ್ದಾದ್ರೂ ಆಗಿರ್ಲಿ, ದೇಶಕ್ಕೋಸ್ಕರ ಗರ್ವ ಪಡ್ಬೇಕು. ಅವನೇ ನನ್ನ ತಳ್ದ ಕ್ಯಾಪ್ಟನ್. ಚಂದ್ರನ್ ಮೇಲೆ ಮೊದಲು ಕಾಲಿಟ್ಟವ್ರನ್ನ ಎಲ್ಲರೂ ಕೂಡ ನೆನಪು ಮಾಡ್ಕೊಳ್ತಾರೆ. ಎರಡನೇದಾಗಿ ಮೂರನೇದಾಗಿ ಯಾರು ಹೋಗ್ತಾರೋ ಅವ್ರನ್ನ ಯಾರು ನೆನ್ಪಿಟ್ಕೊಳ್ಳಲ್ಲ.